ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಚೆಂಡು ಹೂವಿನ ಪ್ಲಾಟಿನಲ್ಲಿ ಇದ್ದೀವಿ. ಕಂಪೇರ್ ಟು ಲಾಸ್ಟ್ ವಿಸಿಟ್, ಈ ವಿಸಿಟ್ನಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಆರ್ಗ್ಯಾನಿಕ್ ಟ್ರೀಟ್ಮೆಂಟ್ದಲ್ಲಿ ನಾವು ಈ ಪ್ಲಾಟ್ಗೆ ಡ್ರಿಪ್ಪಿನ ಮುಖಾಂತರ 1 ಎಕರೆಗೆ 5 ಲೀಟರ್ ಜೀವಾಮೃತವನ್ನು ಯೂಸ್ ಮಾಡಿದ್ವಿ. ಜೀವಾಮೃತವನ್ನು ನಾವು ಮೊದಲು 200 ಲೀಟರ್ ನೀರಿನ ಜೊತೆಗೆ ಮಿಕ್ಸ್ ಮಾಡಿದ್ವಿ. ಆಮೇಲೆ ಅದನ್ನು ನಾವು ಡ್ರಿಪ್ಪಿನ ಮುಖಾಂತರ ಕೊಟ್ಟಿದ್ವಿ. ಆಮೇಲೆ 4 ದಿನ ಬಿಟ್ಟು ಈ ಪ್ಲಾಟ್ಗೆ ಒಂದು ಜೈವಿಕ ಡೋಸನ್ನು ಕೊಟ್ಟಿದ್ವಿ. ಅದರಲ್ಲಿ ನಾವು NPK ಬ್ಯಾಕ್ಟೀರಿಯಾ, ಮೈಕೋರೈಜಾ, ಆಮೇಲೆ ಜಿಂಕ್ ಬ್ಯಾಕ್ಟೀರಿಯಾ ಈ ಜೈವಿಕ ಡೋಸನ್ನು ಈ ಪ್ಲಾಟ್ಗೆ ಕೊಟ್ಟಿದ್ವಿ. ತಾವು ನೋಡಬಹುದು, ಈ ತರಹ ರಿಸಲ್ಟು ಬಂದಿದೆ. ಇಲ್ಲಿ ನೋಡಿ, ಈ ತರಹ ರಿಸಲ್ಟು ಬಂದಿದೆ. ಮಣ್ಣಿನ ಶಕ್ತಿ ಹೆಚ್ಚು ಇದ್ದಲ್ಲಿ ತಮಗೆ ಇಳುವರಿಯೂ ಹೆಚ್ಚು ಬರುತ್ತೆ. ಆದ ಕಾರಣ ಈ ಜೈವಿಕ ಹಾಗೂ ಸಾವಯವ ಆರ್ಗ್ಯಾನಿಕ್ ಡೋಸ್ಗಳು ಮಣ್ಣಿನ ಶಕ್ತಿಯನ್ನು ಹೆಚ್ಚು ಮಾಡ್ತವೆ. ಇದರಿಂದ ನಿಮಗೆ ಇಳುವರಿಯು ಚೆನ್ನಾಗಿ ಬರುತ್ತೆ. ಅದರ ಸಲುವಾಗಿ ತಾವು ಡ್ರಿಪ್ಪಿನ ಮುಖಾಂತರ ಈ ತರಹ ಜೈವಿಕ ಹಾಗೂ ಆರ್ಗ್ಯಾನಿಕ್ ಡೋಸನ್ನು ಯೂಸ್ ಮಾಡಬೇಕು. ಡ್ರಿಪ್ ಇಲ್ಲದಿದ್ದಾಗ ತಾವು 2 ಬ್ಯಾಗ್ ನೀಮ್ ಕೇಕನ್ನು ಯೂಸ್ ಮಾಡಬೇಕು, ಬೇವಿನ ಹಿಂಡಿಯನ್ನು ಯೂಸ್ ಮಾಡಬೇಕು. ಅದರ ಜೊತೆಗೆ 5 ಚೀಲ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರವನ್ನು ಯೂಸ್ ಮಾಡಬೇಕು. ಆಮೇಲೆ ಅದರ ಜೊತೆಗೆ NPK ಬ್ಯಾಕ್ಟೀರಿಯಾ, ಮೈಕೋರೈಜಾ ಹಾಗೂ ಜಿಂಕ್ ಬ್ಯಾಕ್ಟೀರಿಯಾ ಇವು ಎಲ್ಲವನ್ನು ಬೇವಿನ ಹಿಂಡಿ, ನೀಮ್ ಕೇಕ್ ಹಾಗೂ ವರ್ಮಿ ಕಾಂಪೋಸ್ಟ್ ಇವುಗಳ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ತಾವು ಸಾಯಿಲ್ ಅಪ್ಲಿಕೇಶನ್ ಮಣ್ಣಿನಲ್ಲಿ ತಾವು ಇದನ್ನು ಹಾಕಬಹುದು. ಈ ತರಹ ಡ್ರಿಪ್ ಇಲ್ಲದಿದ್ದಾಗ ಈ ತರಹ ತಾವು ಜೈವಿಕ ಹಾಗೂ ಆರ್ಗ್ಯಾನಿಕ್ ಡೋಸನ್ನು ಯೂಸ್ ಮಾಡಿ. ಈ ತರಹ ಪ್ಲಾಟಿನಲ್ಲಿ ಗ್ರೋತ್ ಆಗಿದೆ. ಕಂಪೇರ್ ಟು ಲಾಸ್ಟ್ ವೀಕ್ ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಗ್ರೋತು ಬಂದಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.